ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಕೃಷ್ಣ ಇದೀಗ ನಾಳೆಗೆ ಈ ಒಂದು SIR ಪ್ರಕ್ರಿಯೆ ಕೊನೆಯ ದಿನ ಆಗಿರುವಂತದ್ದು ಏನೆಲ್ಲ ಮಾಹಿತಿ ಇದೆ ಈ ಕುರಿತಾಗಿ? ಎಸ್ ಗಂಗಾ, ಹೌದು. ಜೂನ್ 30ರಂದು ಆರಂಭವಾಗಿದ್ದಂಥ SIR ಪ್ರಕ್ರಿಯೆ ಇದೇನಿದೆ ಫೈನಲ್ ಆಗಿ ಅಂತಿಮ ಹಂತಕ್ಕೆ ಬಂದು ತಲುಪಿದೆ. ನಾಳೆನೇ SIR ಪ್ರಕ್ರಿಯೆಯ ಕೊನೆಯ ದಿನಾಂಕ ಅಂತ ಹೇಳ್ಬೋದು. ಚುನಾವಣಾ ಆಯೋಗ ಏನಿದೆ ಅಂದರೆ ಜುಲೈ 29ರಂದು ಫೈನಲ್ ಆಗಿ ಅಂತಿಮವಾಗಿ ಈ SIR ಪ್ರಕ್ರಿಯೆಯನ್ನು ಫೈನಲ್ ಮಾಡ್ತಾಯಿದ್ದೀವಿ ಅಂತ ಹೇಳಿದರು. ಅದಾದ ಬಳಿಕ ಕೆಲವೊಂದು ಗೊಂದಲಗಳು, ಕೆಲವೊಂದು ಇನ್ನೊಂದಿಷ್ಟು ಪರಿಷ್ಕರಣೆ ಬಾಕಿ ಇರೋದರಿಂದ ಮತ್ತೆ ಆಗಸ್ಟ್ 8ರವರೆಗೂ ಒಂದು ಅವಕಾಶವನ್ನು ನೀಡಿದ್ರು ಅಂತ ಹೇಳ್ಬೋದು. ಆದರೆ ಇದೀಗ ಚುನಾವಣಾ ಆಯೋಗ ಮತ್ತು ಸರ್ಕಾರ ಏನಿದೆ ನಾಳೆಗೆ ದಿನಾಂಕವನ್ನು ಫೈನಲ್ ಮಾಡಿದೆ. ಮತ್ತೆ ಒತ್ತಿ ಹೇಳ್ತಾ ಇದ್ದೀನಿ, ನಾಳೆನೇ ದಿನಾಂಕ ಫೈನಲ್. ಯಾರ್ಯಾರು ಅಂದರೆ ರಾಜ್ಯದ ಮತದಾರರು ಏನಿದ್ದೀರಾ ಬೇಗನೆ ಹೋಗಿ ನಿಮ್ಮ ಒಂದು ವೋಟರ್ ID ಅಂದರೆ ಡಿಲೇಟ್ ಆಗಿದೆಯೋ ಇಲ್ವೋ, ಮತದಾನ ಹಕ್ಕು ಇದೆಯೋ ಇಲ್ವೋ ಅನ್ನುವಂಥದ್ದನ್ನು ಚೆಕ್ ಮಾಡ್ಕೊಳ್ಬೇಕು. ನಾಳೆನೇ ದಿನಾಂಕ ಫೈನಲ್ ಮಾಡಿದ್ದಾರೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಒಂದು ಸಾರಿ ನಿಮ್ಮ ಮತ ಡಿಲೀಟ್ ಆದರೆ, ಒಂದು ಸಾರಿ ಪಟ್ಟಿಯಿಂದ ನಿಮ್ಮ ವೋಟ್ ಕೈ ಬಿಟ್ಟು ಹೋದರೆ ಮತ್ತೆ ಆ ಮತವನ್ನು ಸೇರಿಸೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಮತ್ತೆ ಒತ್ತಿ ಹೇಳ್ತಾ ಇದ್ದೀನಿ, ನಾಳೆನೇ ಫೈನಲ್. ಯಾಕೆ ಅಂತಂದರೆ ಈಗಾಗಲೇ ದಿನಾಂಕವನ್ನು ಒಂದು ಸಾರಿ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅಂದರೆ ಜುಲೈ 29 ಇತ್ತು, ಅದಾದ ಬಳಿಕ ಈಗ ಆಗಸ್ಟ್ 8ಕ್ಕೆ ದಿನಾಂಕವನ್ನು ಮುಂದೂಡಿಕೆ ಮಾಡಿದ್ದಾರೆ. ನಾಳೆನೇ ಫೈನಲ್ ಅಂತೇಳಿ ಆಯುಕ್ತರು ಕೂಡ ಒಂದು ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಈಗ ಪಟ್ಟಿಯನ್ನು ಅಂದರೆ SIR ಪರಿಷ್ಕರಣೆ ವೇಳೆ ಅಂದರೆ BLOಗಳು ಏನಿದ್ದಾರೆ ಮನೆಗೂ ಬರ್ತಿದ್ರು, ಬಂದು ಎನ್ಯುಮರೇಷನ್ ಫಾರ್ಮನ್ನು ಕೊಟ್ಟು ಅಂದರೆ ಬೇಕಾದಂಥ ಒಂದು ಅಗತ್ಯ ದಾಖಲೆಗಳನ್ನು ಕೂಡ ಅವರು ಅಗತ್ಯ ಮಾಹಿತಿಯನ್ನು ಕೂಡ ಪಡೆದುಕೊಂಡಿದ್ರು, ನೀವು ಕೂಡ ಕೊಟ್ಟಿದ್ರಿ. ಆಮೇಲೆ ಅವರು ಕೊಟ್ಟಂಥ ಫಾರ್ಮನ್ನು ನೀವು ಅಂದರೆ BLOಗಳು ಕೊಟ್ಟಂಥ ಫಾರ್ಮನ್ನು ನೀವೇನೋ ಅವ್ರು ಕೊಟ್ಟಿದ್ದಾರೆ, ನಾವು ಫಿಲಪ್ ಮಾಡಿದ್ದೀವಿ. ಅವರು ಬಂದಾಗ ನಮ್ಮ ಕುಟುಂಬದ ಅಂದರೆ ನನ್ನ ಗಂಡ, ನನ್ನ ತಂದೆ, ನನ್ನ ತಾಯಿ ಅಂದರೆ ಸಂಬಂಧಪಟ್ಟಂಥ ಅಂದರೆ ಮತದಾರರ ಒಂದು ಮಾಹಿತಿಯನ್ನು BLOಗಳಿಗೆ ಕೊಟ್ಟಿದ್ರಿ. ಆದರೆ ಎನ್ಯುಮರೇಷನ್ ಫಾರ್ಮನ್ನು BLOಗಳಿಗೆ ಕೊಟ್ಟಿರಲಿಲ್ಲ ಅಂತಂದರೆ ಬೇಗನೆ ಹೋಗಿ BLOಗಳಿಗೆ ಭೇಟಿ ಮಾಡಿ ಫಾರ್ಮನ್ನು ಕೊಡಿ. ಯಾಕಂದರೆ ನಾವು BLOಗಳಿಗೆ ಮಾಹಿತಿ ಕೊಟ್ಟಿದ್ದೀವಿ, ಕೊಟ್ಟ ಮೇಲೆ ನಮ್ಮ ಮತದಾನ ಕಳೆದೋಗಲ್ಲ, ವೋಟರ್ ಕೈ ಬಿಡಲ್ಲ ಅನ್ನುವಂಥದ್ದು ನಿಮ್ಮ ತಲೆಯಲ್ಲಿರುತ್ತೆ. ಇಲ್ಲ, ಎನ್ಯುಮರೇಷನ್ ಫಾರ್ಮನ್ನು ಫಿಲ್ ಮಾಡಿ ಕೊಡಲೇಬೇಕು. ಕೊಟ್ಟರೆ ಆ ಒಂದು ಎನ್ಯುಮರೇಷನ್ ಫಾರ್ಮನ್ನು BLOಗಳು ತೆಗೆದುಕೊಂಡು ಪರಿಷ್ಕರಣೆ ಮಾಡಿ ಡಿಜಿಟಲೀಕರಣ ಮಾಡ್ತಾರೆ. ಈವರೆಗೂ ಕೂಡ ಬರೋಬ್ಬರಿ 5.5 ಕೋಟಿ ಫಾರ್ಮ್ಗಳನ್ನು ಡಿಜಿಟಲೀಕರಣ ಆಗಿದೆ. ಇನ್ನು ಕೆಲವು ಅಂತಂದರೆ 3ರಿಂದ 3.5 ಸಾವಿರ ಮಾತ್ರ ಅಂದರೆ ಅರ್ಜಿಗಳು ಮಾತ್ರ ಡಿಜಿಟಲೀಕರಣ ಆಗೋದು ಬಾಕಿ ಇದೆ. ಇವತ್ತು ರಾತ್ರಿ ಅಥವಾ ನಾಳೆನೇ ಆ ಉಳಿದಂಥ ಫಾರ್ಮ್ಗಳು ಕೂಡ ಡಿಜಿಟಲೀಕರಣ ಆಗುತ್ತವೆ. ನಾಳೆ ಒಳಗಾಗಿ ನೀವು ನಿಮ್ಮ ಮತವನ್ನು ಚೆಕ್ ಮಾಡಿಕೊಳ್ಳೇಬೇಕು. ಒಂದು ವೇಳೆ ಕೈ ಬಿಟ್ಟರೆ BLOಗಳನ್ನ ಭೇಟಿ ಮಾಡಲೇಬೇಕು. ಹೌದಾ? ಹಂಗಾದರೆ ನಮ್ಮ ಒಂದು ಮತದಾನ ಅಂದರೆ ಕೈ ಬಿಡುತ್ತಾ ಅಥವಾ ಎನ್ಯುಮರೇಷನ್ ಫಾರ್ಮ್ ಕೊಟ್ಟಿದ್ದೀವಿ, ನಾವು ಕೊಟ್ಟರು ಕೂಡ ನಮ್ಮ ವೋಟು ಡಿಲೀಟ್ ಆಗುತ್ತಾ ಅನ್ನುವಂಥದ್ದು ಕೂಡ ಬಹಳಷ್ಟು ಜನರಲ್ಲಿ ಒಂದು ಗೊಂದಲ ಇದ್ದೇ ಇರುತ್ತೆ. ನಾವು ಎನ್ಯುಮರೇಷನ್ ಫಾರ್ಮನ್ನು BLOಗಳು ಕೊಟ್ಟಿದ್ದೀವಿ, ನಮ್ಮ ಮತ ಕೂಡ ಕಳೆದು ಹೋಗಲ್ಲ. ಹಾಗಾದರೆ ನಾವು ಹೇಗೆ ಚೆಕ್ ಮಾಡ್ಕೊಳ್ಬೇಕು? ನಮ್ಮ ಮತ ಕೈ ಬಿಟ್ಟು ಹೋಗಿದೆಯೋ ಇಲ್ವೋ, ನಮ್ಮ ವೋಟು ಇದೆಯೋ ಇಲ್ವೋ ಅನ್ನುವಂಥದ್ದನ್ನು ನಾವು ಹೇಗೆ ಚೆಕ್ ಮಾಡಿಕೊಳ್ಳಬೇಕು ಅನ್ನುವಂಥದ್ದು ತುಂಬ ಜನರಲ್ಲಿ ಗೊಂದಲ ಇರುತ್ತೆ. ಅದಕ್ಕಂತಲೇ ನಾನು ಅಂದರೆ ಚುನಾವಣಾ ಆಯೋಗ ಏನಿದೆ ತಮ್ಮ ಒಂದು ಅಧಿಕೃತ ವೆಬ್ಸೈಟ್ನಲ್ಲಿ ಇದರ ಅಂದರೆ SIR ಪರಿಷ್ಕರಣೆಯ ಎಲ್ಲ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಾರೆ. ಯಾವ ಮಾಹಿತಿ? ನಿಮ್ಮ ಮತದಾನ ಅಂದರೆ ನಿಮ್ಮ ಮನೆಗೆ ಬಂದು BLOಗಳು ನಿಮ್ಮ ಮನೆಗೆ ಬಂದು ಏನು SIRನ್ನು ಮಾಡಿರ್ತಾರಲ್ಲ ಅದರ ಪರಿಪೂರ್ಣ ಅಂದರೆ ಯಾರು SIRನಿಂದ ಎಕ್ಸಿಟ್ ಆಗಿದ್ದಾರೆ ಇದ್ದಂಥವ್ರದಲ್ಲ, ಯಾರು ಡಿಲೀಟ್ ಆಗಿದ್ದಾರೆ, ಯಾರು ಮರಣ ಹೊಂದಿದ್ದಾರೆ, ಯಾರು ಸ್ಥಳಾಂತರ ಅಂದರೆ ಒಂದು ಊರಿಂದ ಒಂದು ಜಿಲ್ಲೆಯಿಂದ ಮತ್ತೊಂದು ಕಡೆ ಯಾರು ವಲಸೆ ಹೋಗಿದ್ದಾರೆ, ಯಾರು SIR ಅಂದರೆ BLOಗಳಿಗೆ ಮಾಹಿತಿಯನ್ನು ಕೊಟ್ಟಿರಲ್ವಲ್ಲ ಅಂಥವರ ಮತ ಡಿಲೀಟ್ ಆಗಿದ್ದರೆ ಆ ಒಂದು ಲಿಸ್ಟನ್ನು ಅಧಿಕೃತ ವೆಬ್ಸೈಟ್ನಲ್ಲಿ ಚುನಾವಣಾ ಆಯೋಗ ಒಂದು ರಿಲೀಸನ್ನು ಮಾಡಿದೆ. ಅದು ಹೇಗೆ ಚೆಕ್ ಮಾಡಬೇಕು, ಹೇಗೆ ತಿಳಿದುಕೊಳ್ಬೇಕು ಅನ್ನುವಂಥದ್ದನ್ನು ನಾನು ಈಗ ಪ್ರತ್ಯಕ್ಷವಾಗಿ ತೋರಿಸ್ತೇನೆ. ಇಲ್ಲಿ ನೋಡ್ತಾ ಇರ್ಬೋದು ಈ ಒಂದು CEO karnataka.government.in ಅನ್ನುವಂಥ ವೆಬ್ಸೈಟ್ನಲ್ಲಿ ಅಂದರೆ ಚುನಾವಣಾ ಅಧಿಕಾರಿ ಅಂದರೆ ಚುನಾವಣಾ ಒಂದು ಆಯೋಗದ ಅಧಿಕೃತ ವೆಬ್ಸೈಟ್ನಲ್ಲಿ
ಆ ಒಂದು SIR ಪ್ರಕ್ರಿಯೆ ಎಲ್ಲ ಮಾಹಿತಿಯನ್ನು ಒಂದು ರಿಲೀಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ನಿಮಗೆ ಕಾಣಿಸ್ತಾ ಇದೆ ASDDO ಲಿಸ್ಟ್ ಅನ್ನುವಂಥ ಒಂದು ಆಪ್ಷನ್ನ ತೋರಿಸ್ತಾ ಇದೆ. ಆ ಒಂದು ಆಪ್ಷನ್ನ ಮೇಲೆ ನೀವು ಕ್ಲಿಕ್ ಮಾಡಲೇಬೇಕು. ಮೊದಲನೇದಾಗಿ ಮತ್ತೆ ಹೇಳ್ತಾ ಇದ್ದೀನಿ, ಮತ್ತೆ ಒತ್ತಿ ಹೇಳ್ತಾ ಇದ್ದೀನಿ, CEO karnataka.government. ಅನ್ನುವಂಥ ವೆಬ್ಸೈಟ್ಗೆ ನೀವು ಭೇಟಿ ಕೊಡಬೇಕು. ಭೇಟಿ ಕೊಟ್ಟಾಗ ನಿಮಗೆ ಎಂಟರ್ಪೇಜ್ ಮುಖಪುಟದಲ್ಲಿ ಕೆಲವೊಂದಿಷ್ಟು ಆಪ್ಷನ್ಗಳನ್ನು ಕಾಣ್ತವೆ. ಆ ಆಪ್ಷನ್ನಲ್ಲಿ ASDDO, ಮತ್ತೆ ಹೇಳ್ತಾ ಇದ್ದೀನಿ ASDDO ಅನ್ನುವಂಥ ಒಂದು ಆಪ್ಷನ್ನ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಕರ್ನಾಟಕದ ಎಲ್ಲ ಜಿಲ್ಲೆಗಳು ಕೂಡ ನಿಮಗೆ ಕಾಣಿಸ್ತವೆ. ಆವಾಗ ನೀವು ನಿಮಗೆ ಸಂಬಂಧಪಟ್ಟ ಅಂದರೆ ನಿಮ್ಮ ಜಿಲ್ಲೆಯನ್ನು ನೀವು ಆಯ್ಕೆ ಮಾಡಿಕೊಳ್ಬೇಕು. ನಾನು ಉದಾಹರಣೆ ಕೊಟ್ಟರೆ ಹೇಳ್ತೀನಿ. ನಾನೀಗ ತುಮಕೂರು ಅನ್ನುವಂಥ ಒಂದು ಜಿಲ್ಲೆಯನ್ನು ನಾನು ಆಯ್ಕೆ ಮಾಡ್ಕೊತೀನಿ. ಇಲ್ಲಿ ನೋಡಿ, ಇಲ್ಲಿ ಕ್ಲಿಕ್ ಆರ್ ಟು ವಿಸಿಟ್ ಅನ್ನುವಂಥ ಒಂದು ಆಪ್ಷನ್ ಇದೆ. ಆ ಆಪ್ಷನ್ನ ಮೇಲೆ ನಾನು ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದಾಗ ಆ ಜಿಲ್ಲೆಯಲ್ಲಿರುವಂಥ ಎಲ್ಲ ತಾಲೂಕುಗಳ ಮತದಾರರ ಒಂದು ಪಟ್ಟಿಯನ್ನು ಇಲ್ಲಿ ತೋರಿಸ್ತಾ ಇದೆ. ಈ ಪಟ್ಟಿಯಲ್ಲಿ ನಿಮ್ಮ ತಾಲೂಕು ಯಾವುದು, ನಾನು ಇಂಥ ಜಿಲ್ಲೆಯವನು ಹೌದು, ಹಾಗಾದರೆ ಯಾವ ತಾಲೂಕು ಅನ್ನುವಂಥದ್ದನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಆಗ ನಾನು ಉದಾಹರಣೆಗೆ ಇಲ್ಲಿ ತುಮಕೂರು ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಅದರಲ್ಲಿ ನಾನು ಒಂದು ತಾಲೂಕನ್ನು ಕೂಡ ಸೆಲೆಕ್ಟ್ ಮಾಡ್ಕೊತೀನಿ. ಕುಣಿಗಲ್ ಅನ್ನುವಂಥ ಒಂದು ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಆವಾಗ ನೋಡಿ, ಇಲ್ಲಿ ಜಿಲ್ಲೆ ಆಯಿತು, ತಾಲೂಕಿಗೂ ಕೂಡ ಬಂದಿವಿ ನಾವೀಗ. ಈ ತಾಲೂಕಿನಲ್ಲಿ ಅಂದರೆ ಏನು BLO ಇದು ಇದೆಯಲ್ಲ, ಯಾವುದೋ ಜಿಲ್ಲೆ ಆಯಿತು, ತಾಲೂಕಾದ್ಮೇಲೆ ಬೂತ್ ಲೆವೆಲ್ ಕೂಡ ತೋರಿಸುತ್ತೆ. ಅಂದರೆ ನೀವು ಯಾವ ಊರಿನಲ್ಲಿದ್ದೀರಲ್ಲ, ನೀವು ಯಾವ ಬೂತಿನವರು ಅನ್ನುವಂಥದ್ದು ಕೂಡ ಇಲ್ಲಿ ಬೂತ್ ವೈಸ್ ಲಿಸ್ಟ್ ವ್ಯೂ ಆಗ್ತದೆ ಅಂತ ಹೇಳ್ಬೋದು. ಈಗ ನಿಮಗೆ ನಾನು ಯಾವ ಬೂತ್ ಅನ್ನುವಂಥದ್ದನ್ನು ಓಪನ್ ಮಾಡ್ಕೋಬೇಕು. ನಾನು ಇಲ್ಲಿ ಉದಾಹರಣೆಗೆ ನೋಡ್ತಾ ಇರ್ಬೋದು 131 ಬೂತನ್ನು ಓಪನ್ ಮಾಡ್ಕೊತಾ ಇದ್ದೀನಿ. ಓಪನ್ ಮಾಡ್ಕೊಂಡಾಗ ಇಲ್ಲಿ ನೋಡ್ಬೋದು ಆ ಊರಿನ ಆ ಬೂತ್ನ ಎಲ್ಲ ಮತದಾರರ ಒಂದು ಲಿಸ್ಟ್ ಕೂಡ ನಿಮ್ಮ ಕಣ್ಣು ಮುಂದೆ ಕಾಣ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ. ಅಲ್ಲ, ಎಲ್ಲ ಮತದಾರರ ಲಿಸ್ಟ್ ಅಲ್ಲ ಇದು ಎಲ್ಲ ಮತದಾರರ ಲಿಸ್ಟ್ ಅಲ್ವೇ ಅಲ್ಲ. ಇದು ಡಿಲೀಟ್ ಆದವರು, ಸ್ಥಳಾಂತರಗೊಂಡವರು, ಮತದಾನದಿಂದ ಕೈ ಬಿಟ್ಟಂಥವರ ಹೆಸರಿದು. ಕೇವಲ ಆ ಬೂತಿನ ಮತದಾರರ ಒಂದು ಏನು ಇದೆಯಲ್ಲ, ಮತದಾರರ ಕೈ ಬಿಟ್ಟಂಥ ಡಿಲೀಟ್ ಹೇಗಾಗಿದೆ ರೀ, ನಾವು ಕೊಟ್ಟಿದ್ದೀವಿ ನೀವು ಅನ್ಬೋದು. ಅದಕ್ಕಂತಾನೆ ಸರ್ಕಾರ ಜೂನ್ 30ರಿಂದ ಇಲ್ಲಿವರೆಗೂ ಕೂಡ SIR ಪರಿಷ್ಕರಣೆಯನ್ನು ಮಾಡಿತ್ತು. ಈ ವೇಳೆ ಯಾರು ನಿಮ್ಮ ಅಂದರೆ BLOಗಳು ನಿಮ್ಮ ಮನೆಗೆ ಬಂದಾಗ ಅವರು ನಿಮ್ಮ ಮಾಹಿತಿಯನ್ನು ಕೇಳಿದಾಗ, ನಿಮ್ಮ ಅಗತ್ಯ ದಾಖಲೆಗಳನ್ನು ಕೇಳಿದಾಗ, ನೀವು ಯಾರು ಉಡಾಫೆ ತೋರಿಸಿದ್ದೀರಲ್ಲ, ನೀವು ಯಾರು ಒಂದು ಅವರಿಗೆ ನಿಮ್ಮ ಅಗತ್ಯ ದಾಖಲೆಗಳನ್ನು ಕೊಟ್ಟಿಲ್ವಲ್ಲ, ನಿಮ್ಮ ಮನೆಗೆ ಎರಡೆರಡು ಬಾರಿ ಬಂದರೂ ಕೂಡ ಅವರಿಗೆ ನೀವು ಬೇಕಾದಂಥ ಮಾಹಿತಿಯನ್ನು ನೀಡಿಲ್ಲವಲ್ಲ, ಅಂಥವರ ಒಂದು ಲಿಸ್ಟನ್ನು ಇಲ್ಲಿ ವ್ಯೂ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದರಲ್ಲಿ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಗಂಗರಾಜು ಅನ್ನುವಂಥ ಒಂದು ಹೆಸರಿದೆ. ಇಲ್ಲೇನಿದೆ, ಅವರು ತೋರಿಸಿದ್ದಾರೆ, ಡಿಲೀಟ್ ಮಾಡಿದ್ದಾರೆ ಮತದಾನವನ್ನು, ಆತನ ಒಂದು ಹಕ್ಕನ್ನು ಅವರು ಡಿಲೀಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಆದರೆ ಯಾಕೆ ಡಿಲೀಟ್ ಮಾಡಿದ್ದೀನಿ ಅನ್ನುವಂಥದ್ದು ಕೂಡ ಅವರು ಕಾರಣ ತೋರಿಸಿದ್ದಾರೆ. ಇಲ್ಲಿ ಪರ್ಮನೆಂಟ್ಲಿ ಶಿಫ್ಟೆಡ್ ಅನ್ನುವಂಥ ಕಾರಣ ಕೊಟ್ಟಿದ್ದಾರೆ. ಅದಾದ ಬಳಿಕ ಒಂದು ಚೂರು ಇಲ್ಲಿ ಕೆಳಗೆ ನೋಡ್ತೀರಿ, ನೀವು ನೋಡಿದಾಗ ಚಿಕ್ಕಣ್ಣ ಅನ್ನುವಂಥ ಹೆಸರು ಕೂಡ ತೋರಿಸ್ತಾ ಇದೆ. ಇಲ್ಲಿ ಚಿಕ್ಕಣ್ಣನನ್ನು ಕೂಡ ಈ ಮತದಾನ ಪಟ್ಟಿಯಿಂದ ಅಂದರೆ ತನ್ನ ಮತದಾನ ಆತ ಕಳೆದುಕೊಂಡಿದ್ದಾನೆ. ಯಾಕೆ ಕಳೆದುಕೊಂಡಿದ್ದಾನೆ ಅನ್ನುವಂಥದ್ದು ಕೂಡ ಇಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ. ಯಾರೋ ಚುನಾವಣಾ ಆಯೋಗ ತನ್ನ ಅಧಿಕೃತ ವೆಬ್ಸೈಟ್ನಲ್ಲಿ ಒಂದು ಮೆನ್ಷನ್ ಮಾಡಿದೆ ಅಂತ ಹೇಳ್ಬೋದು. ಏನಪ್ಪ ಅಂತಂದರೆ ಡೆತ್ ಅನ್ನುವಂಥ ಕಾರಣ ನೀಡಿ ಒಂದು ಮತದಾನ ಅಂದರೆ ಒಂದು SIR ಮತದಾನ ಪಟ್ಟಿಯಿಂದ ಅದನ್ನು ಕೈ ಬಿಟ್ಟಿದ್ದಾರೆ. ಅದಾದ ಬಳಿಕ ಹೀಗೆ ಕೆಳಗೆ ನೋಡಿದಾಗ ಪರ್ಮನೆಂಟ್ಲಿ ಶಿಫ್ಟೆಡ್ ಅನ್ನುವಂಥದ್ದು ಕೂಡ ಚುನಾವಣಾ ಆಯೋಗ ತನ್ನ ಒಂದು ಅಧಿಕೃತ ವೆಬ್ಸೈಟ್ನಲ್ಲಿ ರಿಲೀಸ್ ಮಾಡಿದೆ ಅಂತ ಹೇಳ್ಬೋದು. ಯಾವಾಗ BLOಗಳು ನಿಮ್ಮ ಮನೆಗೆ ಬಂದಿರ್ತಾರೋ ಆವಾಗ ಅವರಿಗೆ ಅಗತ್ಯ ಅಂದರೆ ಸೂಕ್ತ ದಾಖಲೆಗಳನ್ನು ನೀವು ಕೊಟ್ಟರೆ ಖಂಡಿತವಾಗಿ ನಿಮ್ಮ ಒಂದು ಮತದಾನ ಕೈಬಿಟ್ಟು ಹೋಗಲ್ಲ ಅನ್ನುವಂಥದ್ದು. ಅದಾದ ಬಳಿಕ ಏನಂತಂದರೆ ಖಂಡಿತ ಈಗ ಗಂಗಾ ಏನಪ್ಪ ಅಂತಂದರೆ ನಾಳೆನೇ ಫೈನಲ್ ಆಗಿ ಡೇಟ್ ಇದು ಮಾಡಿದೆ. ರಾಜ್ಯದ ಜನರು ತಮ್ಮ ಮತದಾನ, ತಮ್ಮ ಹಕ್ಕನ್ನು ಅಂದರೆ ಚುನಾವಣೆ ಅಂದರೆ ಮತದಾನ ಅನ್ನುವಂಥದ್ದು ಒಂದು ಪವಿತ್ರ, ಮತದಾನ ಎಲ್ಲರಿಗೂ ಬೇಕೇ ಬೇಕು. ತಮ್ಮನ್ನು ಪ್ರತಿನಿಧಿಸುವಂಥ ಅಧಿಕಾರಿಯನ್ನು ತಾವು ಆಯ್ಕೆ ಮಾಡೋದಕ್ಕೆ ಮತದಾನ ಬೇಕೇ ಬೇಕು. ಅಲ್ಲದೆ ಸರ್ಕಾರ ಕೂಡ ಹೇಳಿದೆ, ಯಾರಿಗೆ ಮತದಾನ ಇರಲ್ಲ ಅವರಿಗೆ ಸರ್ಕಾರದ ಯಾವುದೇ ಸೌಲಭ್ಯ ಸಿಗಲ್ಲ ಮತ್ತು ಗೃಹಜ್ಯೋತಿ ಕೂಡ ಕೊಡಲ್ಲ ಅಂತ ಹೇಳಿದೆ. ಹಾಗಾಗಿ ಮತದಾರರು, ರಾಜ್ಯದ ಜನರು ಏನಿದೆ BLOಗಳನ್ನು ಭೇಟಿಯಾಗಿ ಅವರ ಹತ್ತಿರ ಹೋಗಿ ತಮ್ಮ ಒಂದು ಅಗತ್ಯ ದಾಖಲೆಗಳನ್ನು ಕೊಟ್ಟು ನಾಳೆ ಒಳಗಾಗಿ ನಿಮ್ಮ ಹೆಸರಿದ್ರೆ ವೋಟ್ ಇಲ್ಲ ಅನ್ನುವಂಥ ಅರ್ಥ. ಈ ASDDO ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಇರಲೇಬೇಕು. ನಾಳೆಯೇ ಈ ಒಂದು ಪ್ರಕ್ರಿಯೆ ಅಂತ್ಯ ಆಗುವಂಥದ್ದು.